ಇದ್ದೀರಾ ಸುವರ್ಣ. ಏನ್ರಿ ಎಂಪಿ ಅವರ ಮುಂಜಾನೆ ನಮ್ಮ ಮನೆ ಕಡೆ ಬಂದಿರಲ್ಲ? ಬರೋ ಹಾಗೆ ಮಾಡ್ಕೊಂಡಿರೋರು ನೀವೇ ತಾನೆ. ನಾವ್ ನಿಮ್ಗ್ ಬರ್ರಿ ಅಂತ ಕರ್ದಿದ್ದೀವ್ರ? ನೀವು ಕರ್ದಿಲ್ಲ, ಆದ್ರೂ ತಿಂಗಳಾದ್ರೂ ಕೊಡ್ಬೇಕಾದ ಬಾಡಿಗೆ ಕೊಟ್ಟಿಲ್ವಲ್ಲ, ಅದು ಹೋಗಿ ಈಸ್ಕೊಂಡ್ ಬಾ ಅಂತ ಕಳಿಸಿದೆ. ಏನ್ರಿ ಎಂಪಿ ಅವರ ತಿಂಗಳದಾಗ ಎರಡೆರಡು ಸಲ ಬಾಡಿಗೆ ಕೊಡ್ಲಿಕ್ಕೆ ಆಗ್ತದೇನ್ರಿ? ಒಂದ್ಸಾರಿ ಕೊಡೋ ಬಾಡಿಗೆನೆ ಕರೆಕ್ಟ್ ಡೇಟ್ ಕೊಡೋದಿಲ್ಲ ಅಂತಾದ್ರಲ್ಲಿ ಎರಡೆರಡು ಸಾರಿ ಬಾಡಿಗೆ ಕೊಡ್ತೀರಿ. ಅಲ್ಲ ಕಣವ, 10ನೇ ತಾರೀಕು ಕೊಡ್ಬೇಕಾಗಿರೋ ಬಾಡಿಗೆನ 20ನೇ ತಾರೀಕು ಆದ್ರೂ ಯಾಕವ ಕೊಟ್ಟಿಲ್ಲ? 10ನೇ ತಾರೀಕ ಬಾಡಿಗೆ ಕೊಟ್ಟೇವಂದ್ರಲ್ರಿ? ಬಾಡಿಗೆ ಕೊಟ್ರು ಪುನಃ ಬಂದ್ ಕೇಳೋಕೆ ನನಗೆ ಅರಳು ಮರಳೆ ಇರ್ಬೋದೇನೋರಿ. ಯಾವ್ದಕ್ಕೂ ಮೊದಲ ಹತ್ರ ಚೆಕ್ ಮಾಡಿಸ್ರಿ. ಏನ್ ಕಿಂಡಲ್ಲ ಅಲ್ಲ, ಮರುಗುಳಿ ಕಾಮಿಡಿ. ಅದನ್ನೆಲ್ಲ ನಿನ್ ಗಂಡು ಮಾತ್ರ ಇಟ್ಕೋ. ಮೊದ್ಲು ನಾನು ಕೊಡ್ಬೇಕಾದ ಬಾಡಿಗೆ ಕೊಡವ. ಕೊಟ್ಟವ್ರ ಕರಿತೀನಿ ತಡ್ರಿ. ರೀ ಮೈಲಾರಿ, ಏನ ಪ್ರಾಣಿ ರೀ ನೀವ್ ಇನ್ನು ಇವ್ರಿಗೆ ಬಾಡಿಗೆ ರೊಕ್ಕ ಕೊಟ್ಟಿಲ್ರ? ಅದನ್ನ ಸಂಜೆಗ್ ಬಂದಾಗ ಮಾತಾಡ್ನು, ನಂಗೆ ಆಫೀಸ್ ಲೇಟ್ ಆಯ್ತು, ಬರ್ತೀರಿ. ನಿಂತ್ಕೊಳ್ಳಲಿ. ಹೀಗೆ ಕಣವ, ಯಾವಾಗ ಎದುರುಗಡೆ ಸಿಕ್ಕರು ಒಂದಲ್ಲ ಒಂದು ನೆಪ ಹೇಳಿ ಹೋಗ್ತಾ ಇರ್ತಾನೆ. ಕರೆ ಹೇಳ್ರಿ, ಬಾಡಿಗೆ ರೊಕ್ಕ ಯಾಕೆ ಕೊಟ್ಟಿಲ್ರಿ? ಪ್ರಾಣಿ ಕೊಡ್ಬೇಕು ಅಂತಿದ್ದೆ, ಆದ್ರೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾಕ್ರಿ? ಯಾವ್ದಾರ ನರಿ ಅಡ್ಡ ಬಂದು ಕೊಡ್ಬೇಡಪ್ಪ ಅಂತ ಹೇಳ್ತು? ಎಂತದಿದ ಹಬ್ಬಕ್ಕ ಬೆಳಿಗ್ಗೆ ಲಾಟಿನ್ಗೆ ಮಂಗಳಾರತಿ ಮಾಡ್ತಿರುವಾಗ ಉಂಟು. ನೀವು ಬರ್ಲಿಲ್ಲ ಅಂದ್ರೆ ಇವ್ರು ಕುಂಭಾಭಿಷೇಕನ ಮಾಡ್ತಿದ್ದೀರಿ. ನಿನ್ನತ್ತವ್ರ ನಮ್ ಯಜಮಾನ್ರ ಏನಾರ ನಿಮಗ್ ರೊಕ್ಕ ಕೊಟ್ಟಾರನ್ರಿ? ಏನೇ ಇವನ ಹತ್ರ ದುಡ್ಡು ಕೇಳಿದ್ರೆ ಆಕಾಶಕ್ಕೆ ಮುಖ ಮಾಡ್ತಾನೆ, ನನಗೆ ಯಾವಾಗ ಕೊಡ್ಲಿಕ್ಕೆ? ಅವನ ಹತ್ರವೇ ಕೇಳಿ, ಜೂಜಿಗೆ ಹಾಕಿರ್ಬೇಕು. ಇತ್ತೀಚೆಗೆ ನನ್ನೊಟ್ಟಿಗೆ ಕೂಡ ಬಸ್ಸಿನಲ್ಲಿ ಬರುದಿಲ್ಲ, ಒಬ್ಬೊಬ್ಬನೇ ನೆಪೇಳ್ತಾನೆ. ಏನೋ ಮರ್ಗುಳಿ, ನಿನ್ನ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ, ನೀನು ದಾರಿ ತಪ್ಪಿಟ್ಟಿದ್ಯಾ? ಇಲ್ರಿ, ನಾ ಯಾವ ದಾರಿನೂ ತಪ್ಪಿಲ್ಲ, ಬರೋಬರ ಇದ್ದೀನಿ. ನೀವು ಬರೋಬ್ಬರ್ ಇದ್ದಿದ್ರ ಬಾಡಿಗೆ ರೊಕ್ಕ ಯಾಕೆ ಬರೋಬ್ಬರ್ ಕೊಟ್ಟಿಲ್ರಿ? ಏನೋ ಪಾಪ ನಮ್ ಎಂಪಿ ಅವ್ರಿಗೆ ಹಿಂದ ಮುಂದ ದಿಕ್ಕು ದೇಶ ಯಾರು ಇಲ್ರಿ, ಅದಕ್ಕ ನಾವು ಸುಮ್ನೆ ಕೊಟ್ಟಾಗ ತಗೋತಾರ್ರಿ. ಅವ್ರ ಹೆಂಡತಿ ಮಕ್ಕಳು ಇದ್ದಿದ್ರ ಸುಮ್ನೆ ಬಿಡ್ತಿದ್ರೇನ್ರಿ? ರೇಣುಕವ್ವ, ನೀನೇ ನನ್ನನ್ನು ಹೊಗಳ್ತಾ ಇದೀಯೋ ತೆಗಳ್ತಾ ಇದೀಯೋ ಒಂದು ಗೊತ್ತಾಗ್ತಿಲ್ವೇ? ಅದ್ನ ಆಮೇಲೆ ಡಿಸ್ಕಸ್ ಮಾಡೋಣ್ರಿ. ನೀವ್ ಹೇಳ್ರಿ, ಬಾಡಿಗೆ ರೊಕ್ಕ ಏನ್ ಮಾಡಿದ್ರಿ? ಅದು 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 ಅಂತ ಏನ್ರಿ ಹಂಸರಾಗ ಹಾಡ್ಲಿಕ್ಕತ್ತಿರಲ್ಲ? ನೀವು ಬಾಯ್ ಬಿಡ್ಲಿಲ್ಲ ಅಂದ್ರ ಸೀರೆಗಂಡ್ ತಗೊಂಡ್ಬಂದ್ ನಿಮ್ ತಲೆ ಮೇಲೆ ಹಾಕ್ಬಿಡ್ತೇನ್ರಿ. ಹೇಳ್ತೀನ ಪ್ರಾಣಿ, ನಾ ಪಗಾರ ATM ದಿಂದ ತೆಗೆಸ್ಕೊಂಡ್ ಬರ್ಲಿಕ್ಕತ್ತಿದ್ನ, ಬರುವಾಗ ಹಾದ್ಯಾಗ ಪರ್ಸ್ ಕಳ್ಕೊಂಡಿ, ಅದಕ್ಕೆ ಇವ್ರು ಬಾಡಿಗೆ ಕೊಡ್ಲಿಕ್ಕೆ ಆಗಿಲ್ಲ. ಇದನ್ನೆಲ್ಲ ಈಗ ನಾವು ನಂಬಬೇಕಾ? ನಿನ್ನಾನೆಗೂ ಕರೆಯಲಿ, ಅದಕ್ಕೆ ಇವ್ರು ಮಾರಿ ತೋರ್ಸ್ತಾ ಓಡಾಡ್ಲಿಕ್ಕತ್ತೀನಿ. ಓಯ್ ಗಜಿನಿ, ಇದೊಂದು ಸಲ ಬಿಟ್ಟು ಬಿಡಿ ಅಲ್ಲ, ಮುಂದಿನ ತಿಂಗಳಿಂದ ಕರೆಕ್ಟ್ ಕೊಡ್ತಾನೆ. ಅಲ್ಲ ಕೊಡೋ ಸಿಂಗ್ಲಿಕ್ಕ, ಈ ಮಾತನ್ನ ಅವನೇ ಬಾಯ್ ಬಿಟ್ಟು ಹೇಳೋಕೆ ಏನೋ ಆಗಿದ್ಯೆ? ನಾನೇನೋ ಅವ್ನ ಕತ್ತನ ಮೇಲೆ ಕಾಲಿಟ್ಬಿಡ್ತಿದ್ನೆ. ಇಷ್ಟು ವರ್ಷ ಆದ್ರೂ ಎಂಪಿನ ಅರ್ಥ ಮಾಡ್ಕೊಂಡಿಲ್ವಲ್ಲ. ಮುಂದಿನ ತಿಂಗಳಲ್ಲ ಕಣಯ್ಯ, ಅದ್ರ ಮುಂದಿನ ತಿಂಗಳು ಕೊಡ್ಲಿ, ಆದ್ರೆ ಕದ್ದು ಮುಚ್ಚಿ ಓಡಾಡ್ಬೇಡ ಅಂತ ಹೇಳು. ನೋಡಿದ್ರೆ ಎಷ್ಟು ಚಲೋ ಮನುಷ್ಯ ಅಂತ ಅಂತವ್ರ ಮನ್ಸನ್ನ ನೋಯಿಸಿದ್ರಲ್ಲ. ನಾ ಏನ್ ಬೇಕಂತ ಮಾಡಿಲ್ಲ ಪ್ರಾಣಿ, ಪರ್ಸ್ ಕಳ್ಕೊಂಡ್ರಿ ಹೆದರ್ಕಿಗೆ ಹಂಗ್ ಮಾಡ್ಬೇಕಾತ. ಪರ್ಸ್ ಎಲ್ಲಿ ಕಳ್ಕೊಂಡ್ರೆ ಅಂತ ಬರಪ್ಪರ್ ನೆನಪು ಮಾಡ್ಕೊರಲ್ಲ. ನಾನು ಬಾಳ ವಿಚಾರ ಮಾಡಿನೇ, ಆದ್ರೂ ನೆನಪಾಗತ್ತ. ಹೋಗಲಿ ಬಿಡಿ ಬೊಡ್ಡಿ ಬಂಗಾರಮ್ಮ, ಕಳೆದು ಹೋದ ವಸ್ತುವನ್ನು ಯೋಚಿಸಿ ಎಂತದಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಇದ್ದುದ್ರಲ್ಲಿ ಸ್ವಲ್ಪ ಉಳಿಸಿ ಬಾಡಿಗೆ ಕಟ್ಟಿಯಲ್ಲ. ರೀ ನಿನ್ನದವ್ರ ಅದ್ ಕಷ್ಟಪಟ್ಟು ದುಡ್ದದ್ ರೊಕ್ಕ್ರಿ. ಮತ್ತೆ ನಾವೆಂತ ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡು ದುಡ್ಡು ಮಾಡ್ತೇವೆ ಅಂತ ನೆನೆಸಿದ್ದೀರಾ? ಎಲ್ಲರೂ ಕಷ್ಟಪಟ್ಟೆ ದುಡ್ಡು ಮಾಡುದು ಅಲ್ಲ. ಸಹಾಯ ಅಂತೇಳಿ ಕೇಳಿ ಬಂದ್ರೆ ಅದಕ್ಕೂ ಬಡ್ಡಿ ಹಾಕ್ತೀರಾ. ನಿಮ್ಮಂತ ಪಿಟಾಸಿಗಳಿಗೆ ಹೀಗೆ ಆಗುದು. ನೋಡಿದ್ರ ನಿಮ್ ಫ್ರೆಂಡನ್ನ ಹೆಂಗ್ ಮಾತಾಡಿದ್ರಂತ ನೋಡ್ರಿ. ಕಳೆದೋಗಿರೋ ಪರ್ಸನ್ ಹುಡುಕೊಂಡ್ ಬಂದ್ರಿ, ಚಲೋ ಆತ. ಇರ್ಲಿಲ್ಲ ಅಂದ್ರ ನೀವು ಪರ್ಸ್ ಗತ್ತ ಕಳ್ದ್ ಹೋಗ್ರಿ. ಚಿತ್ತಾರೂಢ ಹಲೋ ಲೋ FM ಎಲ್ಲೋ ಇದೆಯಾ? ನೀ ಹೀಗೆ ಮಾಡ್ತಿರೋ, ಎಲ್ಲಾ ವಿಷಯ ತಾತ ಹೇಳ್ಬಿಡ್ತೀನಿ. ಆಯ್ತು, ಇಡೋ ಫೋನು. ಅರೆ, ನಾನ್ ಬಾಗ್ಲು ಹಾಕಿರ್ಲಿಲ್ಲ. ಹಾ, ಗಾಳಿ ಕ್ಲೋಸ್ ಆಗಿರ್ಬೇಕು. ಈ ವಟಾರದಲ್ಲಿ ಇವ್ರೊಬ್ರಾದ್ರೂ ಒಳ್ಳೆಯವ್ರಿದ್ದಾರೆ ಅನ್ಕೊಂಡಿದ್ದೆ. ಇವರು ನನ್ ಬೆನ್ನಿಂದ ಬಿದ್ಬಿಟ್ರಲ್ಲಪ್ಪ.
ಎಂತ ಅವಸ್ಥೆ ಕಿನ್ನಿ. ನೆಮ್ಮದಿಯಾಗಿ ಮಲೆಗೆ ನಿದ್ರೆ ಮಾಡು ಅಂತೇಳಿ ನೆನೆಸಿದರೆ ನಮ್ಮೆಲ್ಲರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಹಾ ಅಂತೇಳಿ ಶಾಕ್ ಕೊಡ್ತೀಯಲ್ಲನ. ಅಲ್ಲ ಮಂದ, ರಾತ್ರಿ ಇಡೀ ನನ್ನ ನೆನಪಲ್ಲಿ ನಿನಗೆ ನಿದ್ದೆ ಬರ್ಲಿಲ್ಲ ಅಂತ ಹೇಳಿದ್ರಿ ನಾನೇ ಬಂದು ಲಾಲಿ ಆಡ್ತಿರ್ಲಿಲ್ವಿ. ನಾನ್ ನಿಮ್ಮನ್ನ ಕರೆದಿದ್ದು ಇಲ್ಲಿ ಮೈಲಾರಪ್ಪನವ್ರು ಮಲಗಿದ್ದಾರೆ ಅಂತ ತೋರ್ಸೋದಿಕ್ಕೆ. ಯಾಕೆಲ್ಲರೂ ಮಂಗಳ ಗ್ರಹದಲ್ಲಿ ಮಂಗನ ನಗತರ ನಗ್ತಿದ್ದೀರಾ? ಮತ್ತಿನ್ನೇನ ಗಿಡ್ಡಿ, ಈ MP ಅವರು ಈ ಮೀನಾಥ್ ಅವರು ಆ FM ಮುಕುಂದಾಗ ಬಂದು ಮಲ್ಕೊಂಡಾರಂತ ನಂಬೋದಿತ್ತ. ನಮ್ಮ ಯಜಮಾನ್ರು ಬಂದು ಮಲ್ಕೊಂಡಿದ್ರ ಅಂತ ಹೇಳ್ತೀಯಲ್ಲ, ನಗು ಬರ್ದ ಇನ್ನೇನ್ ಬರ್ತದ? ಅಕ್ಕ ನಾನ್ ನಿಜ ಹೇಳ್ತಿದ್ದೀನಿ, ನಾನ್ ಫೋನಲ್ಲಿ ಮಾತಾಡಿ ಮಲ್ಗಣ ಅಂತ ಇಲ್ಲಿ ಬಂದಾಗ ಮೈಲಾರಪ್ಪನವ್ರು ಇಲ್ಲೇ ಮಲಗಿದ್ರು. ಎಷ್ಟು ಎಬ್ಬಸಿದ್ರು ಹೇಳಲೇ ಇಲ್ಲ, ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದೆ. ಓ ಕಿಲೆಂಜಿ, ನೀನೆಂತ ಮಿಸ್ ವರ್ಲ್ಡನ ಕಂಡವರೆಲ್ಲ ನಿಮ್ ಹಿಂದೆ ಬರ್ಲಿಕ್ಕೆ? ವಠಾರದಲ್ಲಿರೋ ಇವರಿಗೆ ಮಾಡ್ಲಿಕ್ಕೆ ಅಂತ ಕೆಲಸ ಇಲ್ಲ, ಅದಕ್ಕೆ ನಿಮ್ ಹಿಂದೆ ಹೋಗುತ್ತಾ ಇರ್ತಾರೆ. ಮೈಲಾರಣ್ಣಂಗೆ ಅಂತ ಸನ್ನಿಯನ ನೀನ್ ಅವರ ಬಗ್ಗೆ ಇದೇ ನಮ್ಮನೆ ಬಗಲ್ತಿದ್ರೆ ನೀನು ಕೊಡೋ ಇಂಜೆಕ್ಷನ್ ಎಲ್ಲ ಅಪ್ಪಿನಾಯ್ಲ್ ಆಗ್ತದೆ. ಹೋಗ್ಲಿ ಬಿಡವ, ಪಾಪ ಅವಳನ್ನ ಬೈದಿ ಏನ್ ಪ್ರಯೋಜನ? ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಿದ್ದಾಳೆ. ಅದಕ್ಕೆ ಹೇಳೋದು ಬೇಗ ಮದುವೆ ಆಗ್ಬೇಕು ಅಂತ. ಅದು ಬಿಟ್ಟು ಲಿಸ್ಟ್ ಅಲ್ಲಿ ಇದ್ರು ಗೆಟ್ಲಾಟ್ ಅಂತಿದ್ರೆ ಈ ರೀತಿ ಬ್ಯಾಡ್ ಡ್ರೀಮ್ಸ್ ಬೀಳ್ತಾನೆ ಇರುತ್ತೆ. ಓಯ್ ಬೆಂಚಪ್ಪ, ಅವಳಿಗೆ ಇಷ್ಟೊಂದು ಮದುವೆ ಆಗಲಿಕ್ಕೆ ಒತ್ತಾಯ ಮಾಡುವವರು ನೀವೇ ಎಂತದಕ್ಕೆ ಆ ಕೆಲಸ ಮಾಡಬಾರ್ದು? ಅದಕ್ಕೆ ಅಲ್ವ ನಾವು ವೇಟ್ ಮಾಡ್ತಾ ಇರೋದು. ಅವಳು ಹ್ಞೂ ಅಂದ್ರೆ ಇವತ್ತು ರಾತ್ರಿನೇ ತಾಳಿ ಕಟ್ಟಿ ನನ್ನ ಮನೆ ತುಂಬಿಸ್ಕೊಂಡ್ಬಿಡ್ತೀನಿ. ಅಯ್ಯ ನಿಮ್ಮ ಇಲ್ಲಿ ನಡೆದಿರೋದ್ರ ಬಗ್ಗೆ ಮಾತಾಡಿ ಅಂದ್ರೆ ನಡೀತಿರೋದ್ರ ಬಗ್ಗೆ ಮಾತಾಡ್ತಿರಲ್ರಿ. ಇಲ್ಲೆಂತಾದ್ರೂ ನಡೆದಿದ್ರಲ್ವಾ ನಾ ಮಾತಾಡ್ಲಿಕ್ಕೆ? ನಿನಗೆ ನಿದ್ರೆ ಬರುದಿಲ್ಲ ಅಂದ್ರೆ ನಮಗೂ ನಿದ್ರೆ ಬರುದಿಲ್ಲ ಅಂತ ಅನ್ಕೊಂಡಿದ್ಯಾನ? ನಿನ್ನ ಕಾಟ ಸಹಿಸ್ಕೊಳ್ಳಿಕ್ಕೆ ಆಗದೇನೆ ಇರ್ಬೇಕು ಆ FM ಚಿಲ್ಲಿ ಮನೇಲಿ ಹೋಗಿ ಮಲಗ್ತಿರೋದು. ಅವನು ಹೋದ್ರೆ ಮರ ಕಟ್ಲಿಯ ಕಿನ್ನಿ, ನಿನಗೆ ನಾನಿಲ್ವಾ? ಅಂದ್ರೆ ನಿನ್ನ ಸೇಫ್ಟಿಗ ನೀನ್ ಇಲ್ಲಿಯ ಮಲಗು, ನಾನು ಆಚೆ ಸೋಫಾದಲ್ಲಿ ಮಲಗಿರ್ತೇನೆ. ನಿನಗೆ ಎಂತಾದ್ರೂ ಹೆದರಿಕೆ ಆದ್ರೆ ಚಿಂಗ್ಲಿ ಮುಂಗ್ಲಿ ಅಂತೇಳಿ ಕೂಗು, ನಾನು ರಪಕ್ಕ ಬರ್ತೇನೆ. ಬೇಡ ಮಾರ್ಯಾರೆ, ಪಾಪ ಇವಳಿಗೆ ಭಯ ಆಗ್ತದೆ, ಅದಕ್ಕೆ ನಾನು ಇವಳೊಟ್ಟಿಗೆ ಇಲ್ಲೇ ಮಲಗ್ತೇನೆ ಆಯ್ತಾ? ಹಾಗಿದ್ರೆ ಈ ಪ್ರಾಜೆಕ್ಟ್ ಕ್ಯಾನ್ಸಲ್. ನೀವೇನ್ ಬೇಕಾದ್ ಮಾಡ್ಕೊಡು, ನಾ ಮಾತ್ರ ನಮ್ಮ ಮನೆಗೆ ಹೋಗ್ತಾನ. ಅಕ್ಕ ನೀನ್ ನನ್ ಮಾತ್ ನಂಬಲ್ವಾ? ನೀ ನನ್ ಮಾತ್ ನಂಬ್ತಿಲ್ಲ? ನಂಬ್ತೀನಿ. ಹಂಗಾದ್ರ ಬಾ. ನೋಡಿ, ನೀ ಹೇಳಿದ್ ಖರೇನಾ ನಾ ಹೇಳಿದ್ ಖರೇನೋ? ಹಾಗಾದ್ರೆ ನಾನ್ ನೋಡಿದ್ ಯಾರನ್ನ? ಅದುವೇ ಸಸ್ಪೆನ್ಸ್ ಕಿನ್ನಿ. ಈ ನಿಗೂಢ ವಿಸ್ಮಯಕಾರಿ ಘಟನೆ ಹಿಂದೆ ಯಾರ ಕೈವಾಡ ಇದೆ ಅಂತ ಹೇಳ್ತೇನೆ, ಒಂದು ಸಣ್ಣ ಬ್ರೇಕ್ ನ ನಂತರ. ಎಂತದ ಇದು? ಕಾರ್ಪೊರೇಷನ್ ಅವರು ಮರ ಕೀಳುವ ಕಾಂಟ್ರಾಕ್ಟ್ ಅನ್ನು ನಿನಗೆ ಕೊಟ್ಟಿದ್ದಾರಾ? ಏ ತಾಡ್ಪತ್ರಿ ಮಾರವಣ, ನಾ ಮರ ಕೀಳಿಕತ್ತಿಲ್ಲ, ನಂದ್ ಅದನ್ನ ಕಳ್ಕೊಂಡೇನಿ, ಹುಡುಕ್ಲಿಕತ್ತೀನಿ. ಮರ್ಗುಡಿ, ನಿಂದೇನೋ ಕಳ್ಕೊಂಡೆ. ಅದರಿ ಅದಾಗ ರೊಕ್ಕ ಇಟ್ಕೊಂಡು ಕಿಸೆದಾಗ ಇಟ್ಕೊತೀವಿ ನೋಡ್ರಿ. ಪರ್ಸೇನೋ ಅದರಿ ಗೊತ್ತಿದ್ಮೇಲೂ ಕೇಳ್ತಿರಲ್ಲಿ, ವಯಸ್ಸಾಗ್ಯದ ಬುದ್ಧಿಲ್ಲ. ಅಲ್ಲ ಕಣಯ್ಯ, ಅದನ್ನ ಎಲ್ಲಿ ಕಳ್ಕೊಂಡಿರ್ತೀಯ ಅಲ್ಲಿ ಹುಡುಕ್ಬೇಕು, ಇಲ್ಲೆಲ್ಲ ಹುಡುಕಿದ್ರೆ ಸಿಗುತ್ತೀಯ. ನಂಗ ಇಲ್ಲೇ ಕಳ್ಕೊಂಡಿ ನೆನ್ಸ್ಲಿಕ್ಕತ್ತದ್ರಿ, ಅದಕ್ಕ ಹುಡುಕ್ಲಿಕತ್ತೀನ್ರಿ. ಈಗ ಮಂಗ ಪರ್ಸು ಬಿಸಾಡಿ ಹೋಗಿ ಎಷ್ಟು ದಿವಸ ಆಯ್ತಾ? ಈಗ ಹುಡುಕಿದ್ರೆ ಸಿಗ್ತದನ? ಅದನ್ನ ಯಾರೋ ಕಸ ಹೊಡಿಯೋರು ಪೆಜ್ಜಿ ಒಂದು ಕ್ವಾರ್ಟರ್ ಹಾಕಿ ದಂಬಿದೇನು ಹೊಡೆದಿರ್ಬೋದು. ಏ ಪೆಂಗ, ಹಂಗ ಬೇರೆ ಸಿಗುವಂಗ ನಾ ಇಟ್ಟಿರುದಿಲ್ಲ. ಅಲ್ಲ ಕಣ ಮೂರ್ಖ, ರಸ್ತೆನಲ್ಲಿ ಬರುವಾಗ ಪರ್ಸ್ ಕಳ್ಕೊಂಡೆ ಅಂತ ಹೇಳ್ದೆ, ಈಗ ನೋಡಿದ್ರೆ ಇಲ್ಲೇ ಎಲ್ಲೋ ಇಟ್ಟಿದ್ದೀನಿ ಅಂತೀಯ. ಇಲ್ಲೇ ಎಲ್ಲೋ ಇಟ್ಟಿನ್ರಿ, ಎಲ್ಲಿ ಇಟ್ಟಿನಿ ಅನ್ನೋದು ಗೊತ್ತಾಗವಲ್ತು, ಅದಕ್ಕ ಹುಡುಕ್ಲಿಕತ್ತೀನಿ. ಲೇ ನಾಥ, ಇವನಿಗೆಲ್ಲ ಹುಚ್ಚಿಡ್ದಿರ್ಬೇಕು ಕಣ, ಬಾರ ಹೋಗೋಣ. ನಿಮಗೆಂತಾದ್ರೂ ಕುಕ್ಕು ಪೆಜ್ಜುವ ಕೆಲಸ ಇದ್ರೆ ಮಾಡಿ ಹೋಗಿ, ನಾನು ನನ್ನ ಗೆಳೆಯನಿಗೆ ಸಹಾಯ ಮಾಡ್ತೇನೆ. ನಾನು ಬರ್ತೀನಿ ಕಣಯ್ಯ. ಒಂದೇ ಒಟ್ಟಾರದವರು ಅಂದ್ಮೇಲೆ ಪರಸ್ಪರ ಸಹಾಯ ಮಾಡದೆ ಇರಕ್ಕಾಗುತ್ತೆ? ಇದನ್ನು ಹೇಳುದು ಪಂಚರಂಗಿಯ ಒಗ್ಗಟ್ಟು. ಬನ್ನಿ ತಂಬಿಟ್ಟು. ಈಗ ನಾವು ಪೆಟ್ಕಮ್ಮಿ ವಿಷಯ ಎಂತ ಅಂತ ನಮಗೂ ಹೇಳ, ನಾವು ಕೂಡ ಹುಡುಕುವ ಪ್ರಯತ್ನ ಬರ್ತೇವೆ. ನೋಡಪ್ಪ ದೋಸ್ತ, ನಾ ATM ಇಂದ ರೊಕ್ಕ ತೆಗೆಸ್ಕೊಂಡ್ ಬರ್ಲಿಕತ್ತಿದ್ದೆ, ಅವಾಗ ಒಬ್ಬ ಕಳ್ಳ ಬೆನ್ನತ್ತಿದ. ಅವನಿಂದ ತಪ್ಪಿಸ್ಕೋಬೇಕಂತೇಳಿ ನನ್ನ ಪರ್ಸ ಇಲ್ಲಿ ಎಲ್ಲೇ ಇಟ್ನಿ. ಅವ ಹೋದ್ಮೇಲೆ ಬಂದ್ ನೋಡ್ತೀನಿ, ಸಿಗವಲ್ತು. ಕತೆ ಚಂದ ಉಂಟು. ನೀವು ಗಾಂಧಿನಗರದಲ್ಲಿ ಯಾರನ್ನಾದ್ರೂ ಮೀಟ್ ಮಾಡ, ಟೋನಿ ಟೂ ಮಾಡ್ತಾರೆ. ಇಲ್ಲೇ ನಾ ಹೇಳೋದ್ ನಿನ್ನ ಕತಿ ಅನ್ಸ್ಲಿಕ್ಕತ್ತದನ, ಕರೆ ಹೇಳಿಕತ್ತೀನಿ. ಓ ಕೊರಸಂಡಿ, ನೀನು ಇದೇ ದಾರಿಯಲ್ಲಿ ಬಂದಿದ್ದೆ, ಒಮ್ಮೆ ನೆನಪು ಮಾಡಿಕೊಳ್ಳ. ಏ ಬರಸಂಡಿ, ನಾ ಇದೇ ದಾರಿಲೇ ಬರ್ಲಿಕತ್ತೀನಿ. ಆಯ್ತು ಬಿಡು, ನೀನು ಆಚೆ ಹುಡುಕು, ನಾವು ಈಚೆ ಹುಡುಕ್ತೇವೆ.
ಮೈಲಾರಿ, ಇರೋ ಬರೋ ರಸ್ತೆನೆಲ್ಲ ಹುಡ್ಕಾಯ್ತುಕೊಂಡು ಎಲ್ಲೂ ಸಿಗ್ತಾ ಇಲ್ಲ. ನನಗಂತೂ ಬಗ್ಗಿ ಬಗ್ಗಿ ಸೊಂಟ ಬಿತ್ತೋದು. ಈ ಪುರುಷಾರ್ಥಕ್ಕೆ ಮದುವೆ ಬೇರೆ ಕೇಡು. ಬಾಡಿ ಫಿಟ್ನೆಸ್ ಆಗಿರ್ಬೇಕು ಪುಣ್ಯಾತ್ಮ. ನಾಳೆಯಿಂದ ನೀವು ಜಿಮ್ಮಿಗೆ ಹೋಗಿ. ಇನ್ನು ಹುಡುಕಿ ಪೆರೇಜನೇ ಇಲ್ಲ. ಬಾನ ಮನೆಗೆ ಹೋಗುವ. ನೀವಿಬ್ರು ಹೋಗ್ರಪ್ಪ, ನಾ ಇನ್ನೊಂದ್ ಸ್ವಲ್ಪ ಹುಡಿಕೊಂಡ್ ಬರ್ತೀನಿ. ಹೋಗಂಪಾರೆ, ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಣ್ಣ. ಏನಪ್ಪ? ನಿನ್ನೆ ನೀನು ಕಿನ್ನಿಯ ರೂಮಿಗೆ ಹೋಗಿದ್ದೀಯಣ್ಣ? ಏ ಯಪ್ಪಂಕ, ಆಕಿ ಹಿಂದ್ ಹೋಗಕ್ ನಾ ನೀ ಏನ್ ಕೊಡಿ ಇಲ್ಲಿ? ಮತ್ತೆ ಅವಳ ಕೋಣೆಗೆ ನೀನು ಹೋಗಿದ್ದಿ ಅಂತೇಳಿ ಅವಳು ರಂಬ ರೂಢಿ ಮಾಡಿದ್ಲು. ಇನ್ನೊಂದ್ಸಲ ಹಿಂಗೆಲ್ಲಾ ಮಾತಾಡ್ರಿ ನಂಗೆ ಬಾಳ ಸಿಟ್ಟು ಬರ್ತೈತೆ. ನಾ ಈ ಜನ್ಮದಾಗ ಒಂದ ಹೆಣ್ಣಿಗೆ ಬಾಳ್ ಕೊಡವ, ಉಳದ ಹೆಣ್ಣು ಮಕ್ಳೆಲ್ಲಾರು ನನಗೆ ಅಕ್ಕ ತಂಗಿಯರಿದ್ದಂಗ. ನಿನ್ನ ಹತ್ರ ಮಾತಾಡೋದಕ್ಕಿಂತ ಸೊಂಟಕ್ಕೆ ಕಲ್ಲು ಕಟ್ಟಿ ಬಾವಿ ಜಾರೋದು ಒಳ್ಳೇದು. ನಿನಗೆ ಬೇಕಾದದನ್ನು ನೀನು ಹುಡುಕು, ನಮಗೆ ಬೇಕಾದದನ್ನು ನಾವು ಹುಡುಕ್ತೇವೆ. ನಿನಗೆ ಕುಕ್ಕು ಪಜಿಲಿಕ್ಕಿದ್ರೆ ನೀವು ಹೋಗೋ, ನಾ ಇಲ್ಲೇ ಇರ್ತೀನಿ. ನನ್ನ ಡೈಲಾಗ್ ನನಗೆ ರಿವರ್ಸ್. ಇದನ್ನೇ ಅಲ್ವೇ ತಿರುಗುಬಾಣ ಅನ್ನೋದು. ರೀ, ಇವತ್ ನೀವ್ ಆ ಕಡೆ ಮಲ್ಕೋರಿ, ನಾ ಈ ಕಡೆ ಮಲ್ಕೋತೇನ್ರಿ. ಯಾಕ? ನಾ ಇಲ್ಲೇ ಮಲ್ಕೋತೀನಿ. ಸುಮ್ನೆ ನಾ ಹೇಳ್ದಷ್ಟು ಕೇಳ್ರಿ. ರಾಣಿ, ನಾವಿಬ್ರು ಎಲ್ಲಿ ಮಲ್ಕೊಂಡ್ರೇನ ಅದನ್ನೆಲ್ಲ ಮಾಡುದ ಅದನ್ನ ಕಣ್ ಮುಚ್ಕೊಂಡ್ ಮಾಡ್ತೀವಲ್ಲ ನಿದ್ದಿ. ಅದೇ ನೋಡ್ರಿ, ನಾ ಆ ಕಡೆ ಮಲ್ಕೊಂಡ್ರೆ ನನಗೆ ಕೆಟ್ಟ ಕನಸು ಬೀಳ್ತಾವ್ರಿ. ಅದಕ್ಕೆ ನಾ ಈ ಕಡೆ ಮಲ್ಕೋತೇನ್ರಿ. ನಾ ಇಲ್ಲೇ ಮಲ್ಕೋತೀನಿ. ನೀ ಅಲ್ಲೇ ಮಲ್ಕೊಂಡ್ರು ಕೆಟ್ಟ ಕನಸು ಬಿದ್ದು ಅಂದ್ರ ಸೀದಾ ಮಾರ್ಗಿ ಮೇಲೆ ಹೋಗಿ ಆಕಾಶ ನೋಡ್ಕೊತ ಮಲ್ಕೋ. ಅಲ್ಲಿ ಚಲೋ ಚಲೋ ನಕ್ಷತ್ರನೇ ಬೀಳ್ತಾವ. ಇವನೇನು ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನುವಷ್ಟರಲ್ಲಿ ಬಾಗಿಲು ತೆಗ್ದು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಏಯ್, ನನಗೆ ಅನ್ಸುತ್ತೆ ಇವನಿಗೆ ನಿದ್ದೆಲ್ಲಿ ನಡೆಯೋ ಕಾಯಿಲೆ ಇರ್ಬೇಕು ಕಣೋ. ಇವನಿಂದ ಏನು ಮಾಡೋಕ್ಕಾಗಲ್ಲ. ಹಂಗಂತ್ಯಾ? ಹಾ, ಬಾ ಚೆಕ್ ಮಾಡೋಣ ಒಂದ್ಸಲ. ನಂಗೆ ನೀರಡಿಕೆ ಆಗಿತ್ತು, ನೀರು ಕುಡಿಬೇಕಂತೇಳಿ ಹೊರಗೆ ಬನ್ನಿ. ಇವ್ರಿಬ್ರು ಕಂಡ್ರು ಆಟಗಾಲ ಕೆಳಬಿಟ್ಟಿ. ನೀವ್ ಬಾಗಲ್ ತೆಗಿದೆ, ಇವ್ರು ಹೇಗ್ರೆ ಒಳಗ್ ಬರ್ತಾರೆ? ಅದಾಗ ಗೊತ್ತಾಗಿ ಹೋಲ್ತವ. ಅದನ್ನ ಇವರಿಂದಾನೇ ಬಾಯ್ ಬಿಡ್ತೀನಿ. ಇರವ, ಯಾರು ಬಂದ್ರಿ ಮನೆ ಒಳಗೆ? ಸರ್, ಬಾಗ್ಲು ತಕೊಂಡು ಇವ್ರು ಹೊರಗೆ ಹೋಗ್ತಾ ಇದ್ರು. ಇವ್ರಿಗೆ ಗೊತ್ತಾಗ್ದಂಗ ಒಳಗ್ ಬಂದ್ವಿ. ಗೊತ್ತಾಗೋಲ್ ತಪ್ಪಣಿ. ಯಾಕೋ ಈ ವಟಾರದ ವಾಸ್ತುವೇ ಸರಿ ಇಲ್ಲ ಅಂತ ಅನಿಸ್ತಾ ಉಂಟು. ನೀ ಹೇಳೋದು ಕರೆಕ್ಟ್ ಕಣಮ್ಮ. ನಿನ್ನೆ ನೋಡಿದ್ರೆ ಮಂದಾರಗಳೇ ತಗೊಂಡು, ಇವತ್ತು ನೋಡಿದ್ರೆ ಕಳ್ಳರು ಬಂದಿದ್ದಾರೆ. ಯಾವತ್ತೂ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದ್ ಬೂದ್ ಗುಂಬಳಕಾಯಿ ತಂದು ಕಟ್ಬೇಕು. ಕರ್ಕೊಂಬಿಡ, ಬೂದು ಕುಂಬಳಕಾಯಿ ಆಮೇಲೆ ಹೊಡೆದ್ರೆ ಆಯ್ತು. ಈ ಕುಲೆಗಳು ನುಗ್ಗುವ ಪೊರ್ತಿನಲ್ಲಿ ಈ ಪಿಲಿಗಳು ನುಗ್ಗಿದೆಯಲ್ಲ, ಇವರನ್ನೆಂತ ಮಾಡುದು? ಇವ್ರನ್ನ ಇಲ್ಲೇ ಇಟ್ಕೊಂಡು ಬೀಗ್ರೂಟ ಮಾಡಿಸಿ ಹಾಕಕ್ಕಾಗುತ್ತೇನೋ. ಒದ್ದು ಮಾವನ ಮನೆ ಕರ್ಕೊಂಡು ಹೋಗೋಣ ಬನ್ನಿ. ಈಗ 6-5 ನಾವು ಬರುವ ತನಕ ಇಲ್ಲೇ ಇರಾಯ್ತಾ? ಮತ್ತೆ ಈ ಕಲ್ವೇರಿಯ ಗ್ಯಾಂಗ್ನಲ್ಲಿ ಮನೆಯಲ್ಲಿ ಗಂಡಸರೆಲ್ಲ ಅಂತೇಳಿ ಪೊಗಿ ಬಿಟ್ಟಾರು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಲೇ ಮೈಲಾರಿ, ಯಾಕೆ ಹಿಂಗ್ ಮಾಡ್ತಿದ್ಯೋ? ನಾ ಏನ್ ತಪ್ಪು ಮಾಡೀನಿ ಅಂತ ನೀವೆಲ್ಲಾರು ಕಟ್ಕೊಂಡ್ ಮುಂದ್ ಕುರಿ ನಿಲ್ಸಿದಂಗ ನಾನು ನಿಲ್ಸಿರಿ. ಒಳ್ಳೇದನ್ನು ಮಾಡ್ಲಿಕ್ಕೆ ಬಂದ್ರೆ ನಮ್ಮನ್ನೇ ಕಟ್ಟು ಕಾಣ್ತಿಯಲ್ಲ, ನೀಂತ ಮಂಡೆ ಸಮ ಇಲ್ವಲ್ಲ? ಏ ಜೋಕ್ಮಾರ, ನಾ ರಾತ್ರಿ ಹೊತ್ತು ನಿದ್ದಿಗನ್ನಾಗ ಓಡಾಡ್ತೀನಿ ಅಂತ ನೀವ್ ಯಾಕೆ ಅನ್ಕೋತೀರಿ? ನೀವ ನಿದ್ದಿಗನ್ನಾಗ ಎದ್ದು ನನ್ನ ಹತ್ರ ಬಂದಿರಬಹುದು. ನೋಡ್ದಾಕ ನಿಮ್
ಯಜಮಾನ್ರು ಎಷ್ಟು ಬುದ್ಧಿವಂತರು ಅಂತ ಕೈಯಲ್ಲಿ ಕಡ್ಲೆ ಗಿಡ ಇಟ್ಕೊಂಡು ನಮ್ಮನ್ನೇ ಕಡ್ಲೆ ಕಳ್ರು ಅಂತಾರೆ. ಇತ್ತಿತ್ಲಾಗ್ ನೀವು ಒಂಥರ ಆಡ್ಲಿಕತ್ತೀರಿ, ಏನಾಗಿದ್ರಿ ನಿಮ್ಗ? ಓಯ್ ನನಗ ಅನಿಸ್ತದೆ ಅಣ್ಣನಿಗೆ ಯಾರೋ ಮಾಟ ಮಂತ್ರ ಮಾಡ್ಸಿರ್ಬೇಕಾ. ಒಂದು ಸರ್ತಿ ಕಿಸೆಯಲ್ಲಿ ಚೆಕ್ ಮಾಡ, ನಿಂಬೆ ಪುಳಿ ಸಿಗ್ಬಹುದು. ಹೂನ ಲಿಂಬೆನದೆ, ಆದ್ರ ಅವ್ರ ಕಿಶದಾಗಲ್ಲ, ನಮ್ಮ ಅಡಿಗೆ ಮನ್ಯಾಗ. ನಮ್ಮ ಯಜಮಾನ್ರ ಬಗ್ಗೆ ಯಾರು ಕೆಮ್ಮಂಗಿಲ್ಲ. ನೀವ ಕೆಮ್ಮಿದ್ರಿ ಮೀನಾಥವ್ರ? ನೀವು ಹೇಳಿದ್ರಲ್ಲಬ್ಬಕ್ಕ, ಲಾಟಿನಿನ ಬಗ್ಗೆ ಯಾರು ಕೆಮ್ಮುವಾಗಿಲ್ಲ ಅಂತೇಳಿ, ಅದಕ್ಕೆ ಕೆಮ್ಮು ಬೇಕಂತೇಳಿ ಅನಿಸಿತು, ಕೆಮ್ಮಿದೆ. ಇದು ನಿನ್ ಗಂಡನ ವಿರುದ್ಧ ಕೆಮ್ಮಿದ್ದಲ್ಲ ಕಣವ, ನ್ಯಾಚುರಲ್ ಆಗಿ ಬಂತು, ಅದಕ್ಕೆ ಕೆಮ್ದೆ. ನಿಮಗಿಷ್ಟ ಕೆಮ್ಮಿದ್ರ ಮಂದಾನ ಹತ್ರ ಟ್ರೀಟ್ಮೆಂಟ್ ತಗೋರಲ್ಲ. ಅಕ್ಕ, ಈಗ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು MP ಅವ್ರಿಗಲ್ಲ, ನಿಮ್ ಯಜಮಾನ್ರಿಗೆ. ಮಂದ ಅವ್ರಿಗೆ ಏನಾಗಿಲ್ಲ, ಇವತ್ತೊಂದಿನ ಹೊರಗೆ ಹೋಗ್ಲಾರ್ದಂಗ ನಾ ಅವ್ರ ನೋಡ್ಕೋತಾನ. ಅಕ್ಕ, ಈ ರೀತಿ ಕೇರ್ಲೆಸ್ ಮಾಡ್ತಾ ಹೋದ್ರೆ ಮುಂದೊಂದ್ ದಿನ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ದಿನ ಅಂತ ನೀ ಅವ್ರನ್ನ ಕಾಯ್ತ್ಯಾ? ಅದಕ್ಕೆ ಏನ್ ಮಾಡ್ಬೇಕಂತೀವ? ಈಗ ನಾನ್ ನಿಮ್ಗೆ ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ ಬರ್ದ್ ಕೊಡ್ತೀನಿ, ಅದನ್ನ ತಗೊಳ್ಳಿ, ಸರಿ ಹೋಗುತ್ತೆ. ಟ್ಯಾಬ್ಲೆಟ್ ಏನ್ ಬೇಡವಾ, ಒಂದ್ ಇಂಜೆಕ್ಷನ್ ಕೊಟ್ಬಿಟ್ಟು ಸಾಕು. ಆಯ್ತು, ಹಾಗೆ ಮಾಡ್ತೀನಿ. ಈಗ ಬನ್ನಿ ಟೆಸ್ಟ್ ಮಾಡ್ತೀನಿ. ಟೆಸ್ಟ್ ಮಾಡು, ಆದ್ರೆ ಫೀಸ್ ನಂಗೆ ಆರಾಮಾದ್ಮೇಲೆ ಕೊಡ್ತೀನಿ. ಅಯ್ಯೋ, ಆರಾಮಾದ್ಮೇಲೆ ಯಾಕೆ? ಹೊಗೆ ಹಾಕಿಸ್ಕೊಂಡ್ಮೇಲೆ ಕೊಡಿ. ಹಂಗ ಅನ್ಬೇಡ ಮಂದ, ಅವ್ರು ರೊಕ್ಕ ಕೊಡ್ಲಿಲ್ಲ ಅಂದ್ರ ನಾ ರೊಕ್ಕ ಕೊಡ್ತಾನ. ಆದ್ರ ನಿದ್ದೆ ಒಳಗ್ ಓಡಾಡೋ ರೋಗ ಯಾಕೆ ಬರ್ತದ? ಅಕ್ಕ, ನಮ್ ಜೀವನದಲ್ಲಿ ಯಾವ್ದಾದ್ರು ಕಹಿ ಘಟನೆ ನಡೆದಿರುತ್ತಲ್ಲ, ಅದು ನಮ್ಮ ಮೆದುಳಿನ ಸುಪ್ತಾವಸ್ಥೆಯಲ್ಲಿ ಕಾಡ್ತಾ ಇರುತ್ತೆ. ಅದನ್ನ ಕಾರ್ಯರೂಪಕ್ಕೆ ತರಕ್ ಆಗದೆ ಇದ್ದಾಗ ಈ ರೀತಿ ನಿದ್ರೆ ಸಂಚಾರ ಶುರು ಆಗುತ್ತೆ. ಇದೇನಾದ್ರೂ ಅತಿರೇಕಕ್ಕೆ ಹೋದ್ರೆ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ. ನೀನ್ ಹೆದರ್ಕೋಬೇಡ. ಮೈಲಾರಪ್ಪನವ್ರು ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ನಾ ಬಾಯ್ ಬಿಡಿಸ್ತೀನಿ. ಮೈಲಾರಪ್ಪನವ್ರೆ, ನೀವಲ್ಲಿ ಬಂದ್ ಮಲ್ಗಿ. ರೇಣುಕಾಕ, ನೀವೆಲ್ಲರೂ ಸ್ವಲ್ಪ ಆ ಕಡೆ ಹೋಗ್ತೀರಾ? ಎಂತದಕ್ಕ ಕೊಳ್ಳಿ, ನನ್ನ ಗೆಳೆಯನಿಗೆ ಒಟ್ಟು ರಸಿ ಬೊಟ್ಟು ಬೇಕಂತ ಇದೆಯಲ್ಲ. ನೀವೀಗ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಬೊಟ್ಟುತ್ತೀನಿ. ಓಯ್ ಮಾರಿ, ಬನ್ನಿ ಮಾರರೆ, ಸೈಡಿಗೆ ಹೋಗಿ ನಿಂತ್ಕೊಳ್ಳುವ. ಮೈಲಾರಪ್ಪನವ್ರೆ, ಈಗ ನಾನ್ ಹೇಳ್ದಾಗೆ ನೀವ್ ಕೇಳ್ಬೇಕು, ಆಯ್ತಾ? ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಿ? ಗೊತ್ತಲ್ಲ, ನನ್ನ ಹತ್ರ ಹಳೆ ತುಕ್ಕಿಡಿದ್ರೆ ಇಂಜೆಕ್ಷನ್ ಮಿಕ್ಸ್ ಮಾಡ್ಕೊಡ್ತೀನಿ, ಪರ್ಮನೆಂಟ್ ಆಗಿ ಮಲ್ಕೋತೀರಾ. ಬೇಡವಾ, ನೀ ಹೇಳ್ದಂಗೆ ಕೇಳ್ತೀನಿ. ಈಗ ಕಣ್ಮುಚ್ಚಿ ನಾನ್ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ಉತ್ತರ ಕೊಡ್ತಾ ಹೋಗ್ಬೇಕು. ಆಯ್ತು, ಕಣ್ಮುಚ್ಚಿ, ಬಲವಾಗಿ ಕಣ್ಮುಚ್ಚಿ. ಈಗ ನೀವ್ ನಿದ್ರೆಗೆ ಹೋಗ್ತಾ ಇದ್ದೀರಾ. ನಿಮಗ್ ನನ್ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಿಸ್ತಿಲ್ಲ. ಹೌದು. ಈಗ ಹೇಳಿ, ನಿಮ್ ಸಮಸ್ಯೆ ಏನು? ಸಮಸ್ಯೆ ಏನೂ ಇಲ್ಲ. ನಾನ್ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವ್ ಸರಿಯಾಗಿ ಉತ್ತರ ಕೊಡ್ಬೇಕು. ಆಯ್ತು. ನಿಮಗೆ ಸಮಸ್ಯೆ ಇದೆ, ಅದನ್ನ ಹೇಳ್ಕೊಳಕ್ಕೆ ಭಯ ಪಟ್ಕೋತಿದ್ದೀರಾ. ಆ ಸಮಸ್ಯೆನ ನನ್ನ ಹತ್ರ ಹೇಳಿ, ನಾನ್ ನಿಮಗ್ ಪರಿಹಾರ ಕೊಡ್ತೀನಿ. ಹೇಳ್ತೀನಿ. ನಾ ರೊಕ್ಕ ಕಳ್ಕೊಂಡಾಗ ನನ್ನ ಹೆಂಡತಿ ಬಾಯಿಗೆ ಬಂದಂಗೆ ನಂಗೆ ಬೈದ್ಲು. ಆದ್ರಿಂದ ನನ್ನ ಮನಸ್ಸಿಗೆ ನೋವಾಯ್ತು. ಕಳ್ಕೊಂಡಿರೋ ರೊಕ್ಕ ತರಬೇಕು ಅಂತ ಯೋಚನೆ ಮಾಡಿ 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 ಹಿಂಗೆ ಸುಂದಿಡ್ದೀನಿ. ಆ ದುಡ್ಡನ್ನ ಎಲ್ಲಿ ಕಳ್ಕೊಂಡ್ರಿ ಅಂತ ನೆನಪಿದ್ಯಾ? ಅದೊಂದ ನನಗಿರೋ ಸಮಸ್ಯೆ. ಎಷ್ಟು ಯೋಚನೆ ಮಾಡಿದ್ರು ನೆನಪಿಗೆ ಬರವಲ್ತು. ಈಗ ಕಳ್ದೋಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ ಹೆಂಡತಿ ನಿಮಗ್ ಬೈದಿರೋ ಹಾಗೆ ನಾನ್ ನೋಡ್ಕೋತೀನಿ. ಇನ್ಮೇಲಾದ್ರೂ ಚೆನ್ನಾಗಿ ನಿದ್ದೆ ಮಾಡ್ತೀರಾ? ಇಲ್ಲ, ಕಳ್ಕೊಂಡಿರೋ ರೊಕ್ಕ ಸಿಗೋವರೆಗೂ ನಾನು ನಿದ್ದೆ ಮಾಡಂಗಿಲ್ಲ. ಆ ದುಡ್ಡು ಹುಡ್ಕೋದಕ್ಕೆ ನಾನ್ ನಿಮಗ್ ಸಹಾಯ ಮಾಡ್ತೀನಿ, ನೀವ್ ನಿದ್ದೆ ಮಾಡ್ಬೇಕು. ಆಯ್ತು, ಮಾಡ್ತೀನಿ. ಸರಿ, ಹಾಗಿದ್ರೆ ಈಗ ನಿಧಾನವಾಗಿ ಕಣ್ಣು ಓಪನ್ ಮಾಡಿ. 1 2 3. ಈಗ್ಲಾದ್ರೂ ಗೊತ್ತಾಯ್ತಾಕ ನಿದ್ದೆ ನಡಿಗೆ ಏನ್ ಕಾರಣ ಅಂತ? ಗೊತ್ತಾತ ಮಂದ. ರೀ, ಸಾರಿ ರೀ. ನೀ ಯಾಕೆ ಸಾರಿ ಕೇಳಿಕತ್ತೀಯ ಪ್ರಾಣಿ? ನಾ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡೆ ರೀ. ಪರ್ಸ್ ಕಳ್ದೋಗಿದ್ರ ಬಗ್ಗೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾ ರೊಕ್ಕ ಸಂಪಾದನೆ ಮಾಡ್ತೇನ್ರಿ, ನೀವು ಆರಾಮಾಗಿರ್ರಿ ಅಷ್ಟೇ. ನೀ ಹೇಳ್ದಂಗ ಮಾಡ್ತೀನಿ. ನಂಗೆ ನಿದ್ದೆ ಬಂದದ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ನೋಡುದ್ರಾಕ ಹೇಗ್ ದಾರಿಗೆ ಬಂದ್ರು ಅಂತ? ಈಗಳ ಪೆಂಗ್ವಿನ್, ನೀನ್ ಇಷ್ಟೊಂದು ಇಂಟೆಲಿಜೆಂಟ್ ಅಂತ ನೆನೆಸ್ತಿರ್ಲಿಲ್ಲ ನಾ. ರಿಯಲಿ ಹ್ಯಾಟ್ಸ್ ಅಪ್ ಟು ಯು, ಆಯ್ತಾ? ಬಣ್ಣ ಇದೆ ಖುಷಿಯಲ್ಲಿ ಒಂದು ಕೋನ್ ಐಸ್ ಕ್ರೀಮ್ ಕೊಡಿಸ್ತೇನೆ. ಓಯ್ ಮಂದ, ಮೈಲಾರನ್ನ ನಾನು ಸರಿ ಮಾಡಿರೋ ಹಾಗೆ ನನ್ನ ಗಂಡನ ಶೀಂತ್ರಿ ಬುದ್ಧಿಯನ್ನು ಸರಿ ಮಾಡಿ ಅವ್ರ ಹುಡುಗಿಯರಿಂದ ಹೋಗುದನ್ನು ತಪ್ಪಿಸ್ತೀಯನಾ? ಅಕ್ಕ, ಸಂಮೋಹಿನಿ ಅಲ್ಲ, ಮಾಟ ಮಂತ್ರ ಮಾಡಿದ್ರು ಇವ್ರು ಸರಿ ಹೋಗೋದಿಲ್ಲ. ಜಲದುರ್ಗಿ, ಯಾಕ ಪ್ರಾಣಿ ಮಲಗದ ಇನ್ನು ಹಂಗ ಕುಂತಿ? ನೀವು ಮಲ್ಕೋರಿ, ನಾ ಆಮೇಲೆ ಮಲ್ಕೋತೀನಿ. ಆ ಚಂದಾಕಿನಿ ಹೇಳಿದ ಮಾತಿಗೆ ತಲೆ ಕೆಡ್ಸ್ಕೊಂಡ್ ಕುಂತೇನ? ಆಕೆ ಅದನ್ನ ಮಾಡುವಾಗ ನಾ ಎಚ್ಚರನೇ ಐತಿ ಪ್ರಾಣಿ. ಹೇಳಿಲ್ಲ ಅಂದ್ರೆ ಗಿಡುದಿಲ್ಲ ಅಂತೇಳಿ ಬಾಯಿಗೆ ಬಂದದ್ದು ಹೇಳ್ಬಿಟ್ಟು.
ಅಂದ್ರ ಸುಳ್ಳು ಹೇಳಿದ್ರೆ ಇನ್ನೇನು ಕರೆ ಅನ್ಕೊಂಡೇನೆ ಸುಮ್ಮನೆ ಮಲ್ಕೋ. ನೀವು ಮಲ್ಕೋರ್ ನಾ ಆಮೇಲೆ ಮಲ್ಕೋತೀನಿ. ಆತ್ ಏನಾರ ಮಾಡಪ್ಪ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ರೀ ಏನ್ ಹುಡುಕ್ಲಿಕತ್ತೀರಿ? ನಾ ಏನಾರ ಹುಡುಕ್ತೀನಿ ಅದೆಲ್ಲ ನಿನಗ್ಯಾಕೆ? ಈಗ ನೀವೇನ್ ಹುಡುಕ್ಲಿಕತ್ತೀರಿ ಅಂತ ಹೇಳಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗ್ತದೆ. ಏನ ನೀನ ದುರ್ದವ್ನುಂಗ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೆದರ್ಸ್ತ್ಯಾ? ಗಂಡ ಅನ್ನೋ ಮರ್ಯಾದೆ ಇಲ್ಲ. ಕೌರವ್ರು ಪಾಂಡವ್ರ ಮೇಲೆ ದ್ವೇಷ ಕಾಡ್ದಂಗ್ ಕಾಡ್ತಿ. ಏನೋ ಒಂದ್ಸಲ ಪರ್ಸ್ ಕಳ್ಕೊಂಡು ಬಂದ್ರ ಮುದೋಳ ನಾಯಿ ಮೈ ಮೇಲೆ ಜಿಗದಂಗ ಬೌ ಬೌ ಅಂತಿ. ನಿನ್ನ ಸುಮ್ಮನೆ ಬಿಡಲ್ಲ. ನನಗೇನು ಮಾಡ್ಬೇಡ್ರಿ, ನನ್ ತಪ್ಪಾಗಿದೆ. ಇನ್ಮೇಲೆ ಯಾವತ್ತೂ ನಾನು ನಿಮ್ಮ ಸೆಟ್ಗೆ ಹಾಕಿಲ್ರಿ. ಗಂಡ ಅಂದ್ರೆ ಕೈಲಾಗದವ್ನು ಅನ್ಕೊಂಡಿ ನೀವು ಕುಣಿಸ್ದಂಗ ನಾವು ಕುಣ್ಕೋತಿರ್ಬೇಕ? ನಮಗ ನಮ್ಮದೇ ಆಗಿರ್ತಕ್ಕಂಥ ಸ್ವಂತಿಕೆನೇ ಇಲ್ಲನ? ಆಯ್ತ್ರಿ, ಇನ್ ಯಾವತ್ತೂ ಹಿಂಗ್ ನಡ್ಕೊಳಂಗಿಲ್ರಿ. ನೀವ್ ಹೇಳ್ದಂಗ್ ಕೇಳ್ಕೊಂಡ್ ನಿಮ್ ಕಾಲ್ ಹತ್ರ ಬಿದ್ದಿರ್ತೇನ್ರಿ. ಇದನ್ನೆಲ್ಲ ನಾವು ನಂಬೇಕನ? ನಂಬಾಗಿಲ್ಲ. ನೀವೊಂಥರ ಗುಲಾಬಿ ಹೂವಿನ ಕೆಳಗಿರೋ ಮುಳ್ಳಿದ್ದಂಗ ಹೂವಿನ ಗತೆ ಆಕರ್ಷಣೆ ಮಾಡಿ ಕರಿತೀರಿ. ಮುಟ್ಲಿಕ್ ಬಂದ್ರ ಮುಳ್ಳಿನ ಗತೆ ಚುಸ್ತೀರಿ. ನೀವಾಗಿ ಕಿತ್ಕೊಳಕ್ ಬರ್ಲಿಲ್ಲ ಅಂದ್ರೆ ನಾವೇ ಮಾಡ್ಲಿಕ್ಕೆ ಆಗ್ತದ್ರಿ. ನೋಡ ಹೆಂಗ ಮಾತಾಡ್ತಿ. ಕಪ್ಪಳ ಬೇಕಾದ್ರೆ ಬಗ್ಗಿಸಬಹುದು, ನಿಮ್ಮಂತ ಹೆಣ್ಣನ ಬಗ್ಗಿಸ್ಲಿಕ್ಕೆ ಆಗುದಿಲ್ಲ. ನಿಮ್ಮಂತವ್ರು ಸುಮ್ಮನೆ ಬಿಟ್ರ ಗಂಡಸರು ಕುಲಕ್ಕ ಅವಮಾನ. ಏನು ಸೌದತ್ತಿ ಅಲ್ಲವ್ವ ಕಣ್ಸ? ಏನಾಯ್ತಕ್ಕ? ಯಾಕೆ ಈ ರೀತಿ ಕಿರ್ಚ್ಕೊಂಡೆ? ಓ ಅಪ್ಪಕ್ಕ, ಇಲ್ಲಿ ಪೆಟ್ಟು ಕಮ್ಮಿಯಾಗಿ ಮಾತಾಡಿಕೊಂಡು ನಿಂತರೆ ಆಗುದಿಲ್ಲ. ಮೊದಲ ಲಾಟಿನ ಹಿಡಿಯುವ ಬಂದಿರ. ಚಿಂಗ್ಲಿ ಮುಂಗ್ಲಿ ಅವ್ರ ಪಾಡ್ಗೋರ್ನ ಬಿಟ್ಬಿಡಿ, ಅವ್ರು ಸರಿ ಹೋಗ್ತಾರೆ. ಈಗೆಲ್ಲ ಕುಳ್ಳಿ, ನೀನ್ ಎಂತ ಮಾತಾಡ್ತಿ ಅಂತೇಳಿ ನನಗೆ ಅರ್ಥ ಆಗುದಿಲ್ಲ. ಅದ್ ಅರ್ಥ ಆಗ್ಬೇಕು ಅಂದ್ರೆ ಅವ್ರನ್ನ ಫಾಲೋ ಮಾಡೋಣ ಬನ್ನಿ. ಹೋಗು. ನನ್ ಪರ್ಸ್ ಕಳ್ದಿತ್ತಲ್ಲ ಅದನ್ನ ಹುಡುಕ್ಲಿಕ್ಕೆ ಮರ್ಗುಳಿ, ಮೊನ್ನೆ ಹುಡುಕ್ತಾಗ ಸಿಗದೆ ಇದ್ದ ಪರ್ಸು ಇವತ್ತಾಗೋ ಸಿಕ್ಬಿಡ್ತು. ಅದು ನಾ ಬ್ಯಾರೆ ಬ್ಯಾರೆ ಹುಡುಕಿದ್ರಿ. ಈ ದಾರಿ ಯಾಕೆ ನೆನಪಾಯ್ತು? ಅದ ಗೊತ್ತಾಗಲ್ತ್ರಿ. ಅದನ್ನ ನಾನ್ ಹೇಳ್ತೀನಿ. ಮೊನ್ನೆ ನಾನ್ ಹೇಳ್ದಾಗೆ ಯಾವ್ದಾದ್ರೂ ವಸ್ತುನ ಕಳ್ಕೊಂಡಿದ್ರೆ ಅದು ನಮ್ಮ ಸೂಕ್ತ ಮನ್ಸಲ್ಲಿರುತ್ತೆ. ಎಚ್ಚರಿಕೆ ಇದ್ದಾಗ ನೆನ್ಪಾಗ್ದಿರೋದು ನಿದ್ದೆನಲ್ಲಿ ನೆನ್ಪಾಗತ್ತೆ. ವಾಸ್ತವದಲ್ಲಿ ಮಾಡಕ್ ಆಗ್ದಿರೋದನ್ನ ಈ ರೀತಿ ನಿದ್ದೆ ನಡ್ಗೆಯಲ್ಲಿ ಮಾಡ್ತಾರೆ. ಇದಕ್ಕೆ ಡ್ಯುಯಲ್ ಪರ್ಸನಾಲಿಟಿ ಅನ್ನೋದು. ಅಪ್ಪೆ ಗೊತ್ತಾಯ್ತು ಬಿಡ, ಆಪ್ತ ಮಿತ್ರದಲ್ಲಿ ಸೌಂದರ್ಯನ ಟೈಪು. ಕರೆಕ್ಟ್ ಅಕ್ಕ, ಆದ್ರೆ ಅದು ಸೌಂದರ್ಯ, ಇವರು ಮಿಸ್ಟ್ರಿ ಕೋಟೆ ಮೈಲಾರಪ್ಪ. ಹೋಗ್ಲಿ ಬಿಡು ಮಂದ, ಸದ್ಯ ಪರ್ಸ್ ಸಿಕ್ತಲ್ಲ, ಈ ತಿಂಗಳು ಬಾಡಿಗೆ ಬರೋದು ಕನ್ಫರ್ಮ್ ಆಯ್ತು. ಏನ್ ನೀ ಅಪ್ಪವ್ವ, ನಾನ್ ನಮ್ಮ ಯಜಮಾನ್ರ ಬಗ್ಗೆ ವಿಚಾರ ಮಾಡಿಕತ್ತೀನಿ, ನೀವು ಬಾಡಿಗೆ ಬಗ್ಗೆ ವಿಚಾರ ಮಾಡ್ತೀರಿ? ಸುಮ್ನೆ ಮಾತ್ಕಂದೆ ಕಣವ, ನಿನ್ ರಿಯಾಕ್ಷನ್ ಆಗಿರುತ್ತೆ ಅಂತ ನೋಡ್ಬೇಕಾಗಿತ್ತು. ರಿಯಾಕ್ಷನ್ ನೋಡಿದ್ರಲ್ಲ, ಈಗ ಆಕ್ಷನ್ ನೋಡ್ತೀರಾ? ಭಾಷೆಲ್ಲದು ಈಗೆಲ್ಲ ಕಿನ್ನಿ. ಹಾಗಾದ್ರೆ ನಮ್ಮ ಲಾಟಿ ನಿನ್ನ ಮುಂದೆ ನಿದ್ದೆಯಲ್ಲಿ ನಡೆಯೋದಿಲ್ಲನಾ? ಖಂಡಿತ ನಡೆಯೋದಿಲ್ಲ. ಇದ್ದಿದ್ ಒಂದ್ ಸಮಸ್ಯೆ, ಅದ್ ಸಾಲ್ವ್ ಆಯ್ತಲ್ಲ. ಬರೋಬ್ಬರಿ ಹಿಡಿದೇವ. ನನ್ನ ಪರ್ಸ್ ಸಿಕ್ತಲ್ಲ, ಇನ್ ಮೇಲೆ ನಾ ಆರಾಮಾಗಿ ನಿದ್ದೆ ಮಾಡ್ತೀನಿ. ಮಾಡಬೇಕರಿ. ಇರ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ಎದ್ದು ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ.